ನಮಸ್ತೆ. ಇಂದು ನಾವು ಒಂದು ಮುಖ್ಯವಾದ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಇಷ್ಟಕ್ಕೂ ಭಗವದ್ಗೀತೆ ಎಂದರೆ ಏನು ಮತ್ತೆ ಶ್ರೀಮದ್ ಭಾಗವತ ಎಂದರೆ ಏನು? ಭಗವದ್ಗೀತೆ ಭಗವದ್ಗೀತೆ ಮಹಾಭಾರತದಲ್ಲಿರುವ 700 ಶ್ಲೋಕಗಳ ಉಪದೇಶ. ಇದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಮಾತು. ಗೀತೆಯಲ್ಲಿ ಜೀವನದಲ್ಲಿ ಹೇಗೆ ಬದುಕಬೇಕು, ಕರ್ತವ್ಯವನ್ನು ಹೇಗೆ ಮಾಡಬೇಕು, ಧರ್ಮ, ಜ್ಞಾನ, ಯೋಗ, ಭಕ್ತಿ ಇವೆಲ್ಲವನ್ನು ಒಟ್ಟಿಗೆ ಹೇಗೆ ನಡೆಸಬೇಕು ಎಂಬುದನ್ನು ಕಲಿಸಿಕೊಡುತ್ತದೆ. ಸರಳವಾಗಿ ಹೇಳಬೇಕೆಂದರೆ ಗೀತೆ ನಮ್ಮ ಜೀವನದ ಮಾರ್ಗದರ್ಶಿ. ಶ್ರೀಮದ್ ಭಾಗವತ. ವೇದವ್ಯಾಸರು ಮಹಾಭಾರತ ಬರೆದಿರುವ ನಂತರ ಸಂತೋಷವಾಗಿರಲಿಲ್ಲ. ಏಕೆಂದರೆ ಮಹಾಭಾರತದಲ್ಲಿ ಧರ್ಮ, ಯುದ್ಧ, ಕಾಮ ಎಲ್ಲದರ ಬಗ್ಗೆ ಬರೆದಿದ್ದಾರೆ. ಆದರೆ ಶ್ರೀಕೃಷ್ಣ ಸಂಪೂರ್ಣ ಲೀಲೆಗಳ ಬಗ್ಗೆ ಬರೆದಿಲ್ಲ. ಅವನ ಭಕ್ತಿ ಮಾರ್ಗದಲ್ಲಿ ಹೇಗೆ ನಡೆಯುವುದು ಅಂತ ಬರೆದಿಲ್ಲ. ಆ ಸಮಯದಲ್ಲಿ ನಾರದ ಮಹರ್ಷಿಗಳು ಹೀಗೆ ಹೇಳಿದರು: ನೀವು ಭಗವಂತನ ಶುದ್ಧ ಭಕ್ತಿಯನ್ನು ಮತ್ತು ಅವನ ಕೀರ್ತನೆಯನ್ನು ಬರೆಯಬೇಕು. ಅದರಿಂದ ಜನರ ಹೃದಯ ಶುದ್ಧವಾಗುತ್ತದೆ. ಆ ಮಾತು ಕೇಳಿರುವ ವ್ಯಾಸರು ಶ್ರೀಮದ್ ಭಾಗವತ ಮಹಾಪುರಾಣವನ್ನು ಬರೆದಿದ್ದಾರೆ. ಶ್ರೀಕೃಷ್ಣ ಬಾಲ್ಯ ಮತ್ತು ಇಡೀ ಅವನ ಚರಿತ್ರೆಯನ್ನು ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸರು ರಚಿಸಿದ್ದಾರೆ. ಅವನ ಲೀಲೆಗಳ ಬಗ್ಗೆ, ಅವನ ಭಕ್ತಿಯ ಬಗ್ಗೆ ಎಲ್ಲವನ್ನೂ ರಚಿಸಿದ್ದಾರೆ. ಶ್ರೀ ಮಹಾವಿಷ್ಣುವಿನ 10 ದಶಾವತಾರಗಳ ಬಗ್ಗೆಯೂ ರಚಿಸಿದ್ದಾರೆ. ಸರಳವಾಗಿ ಹೇಳಬೇಕೆಂದರೆ ಭಾಗವತ ನಮಗೆ ಭಗವಂತನನ್ನು ಹೇಗೆ ಪ್ರೀತಿಸಬೇಕು ಎಂಬುದನ್ನು ಹೇಳಿಕೊಡುತ್ತದೆ. ಭಗವದ್ಗೀತೆ ಜೀವನದಲ್ಲಿ ಹೇಗೆ ಬದುಕಬೇಕು, ಭಾಗವತ ಭಗವಂತನನ್ನು ಹೇಗೆ ಪ್ರೀತಿಸಬೇಕು ಎಂದು ಹೇಳಿಕೊಡುತ್ತದೆ. ಹರ ಹರ ಮಹಾದೇವ್.